ರಾಜಕೀಯ ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ನಾವು ಯಾಕೆ ಓಟ್ ಹಾಕ್ತು ಅಂತ ಹೇಳಿ, ಜೊತೆಗೆ ಒಂದು ಹಣ ಇಲ್ದಲೇ ಸರ್ಕಾರ ದಿವಾಳಿ ಆಗಿದೆ. ₹1 ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ, ಶಾಸಕರು ಮುಖ ತೋರ್ಸೋಕ್ಕಾಗ್ತಿಲ್ಲ ಕ್ಷೇತ್ರದಲ್ಲಿ. ನಾವಲ್ಲ, ವಿರೋಧ ಪಕ್ಷದವರಲ್ಲ, ಇವತ್ತು ಈ ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ಸಿನ ಶಾಸಕರೇ ಇವತ್ತು ಟೀಕೆ ಮಾಡ್ತಿದ್ದಾರೆ ಆದಿ ಬೀದಿಲಿ. ರಾಯರೆಡ್ಡಿ ಇರ್ಬೋದು, ನಂಬರ್ 1 ಭ್ರಷ್ಟಾಚಾರ ಕಾಂಗ್ರೆಸ್ಸಲ್ಲಿದೆ ಅಂತ ರಾಯರೆಡ್ಡಿ ಹೇಳ್ತಾರೆ. MB ಪಾಟೀಲ್ರು, BR ಪಾಟೀಲ್ರು ಒಂದು ಕಡೆ ಹೇಳ್ತಾರೆ, ನಾನು ಮನೆ ತಗೊಳ್ಳೋದಕ್ಕೆ ನಮ್ಮ ಕಾರ್ಯಕರ್ತ ದುಡ್ಡು ಕೊಟ್ಟು ಜಮೀರ್ ಹತ್ರ ಅವ್ನ PA ಹತ್ರ ತಗೊಂಡು ಮನೆ ಹಾಕ್ಸ್ಕೊಂಬಂದ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಕೂಡ ಇವರು ರಾಜು ಕಾಗೆ ಹೇಳ್ತಾರೆ, ನಾನು ತೆಂಗಿನಕಾಯಿ ಹೊಡೆದು ರೋಜು ಪೂಜೆ ಮಾಡಿ 1 ವರ್ಷ ಆಯಿತು, ಒಂದಿಡೀ ಮಂಡ ಹಾಕಿಲ್ಲ ಇನ್ನೂ ಕಾಂಟ್ರಾಕ್ಟ್ರು ಅಂತ. ಯಾಕೆ ಅಂತ ಹೇಳಿದ್ರೆ ಹಣ ಇಲ್ಲ ಸರ್ಕಾರದಲ್ಲಿ. ಅದಕ್ಕೆ ಎಲ್ಲರೂ ಕೂಡ ಒಬ್ರಿಗೊಬ್ಬರು ಟೀಕೆ ಮಾಡ್ತಿದ್ದಾರೆ. ಈಗ ನಮ್ಮ BJP ಮುಂಚೆಯಿಂದನೂ ಹೇಳ್ತಾ ಇತ್ತು 2.5 ವರ್ಷಕ್ಕೆ ಇದು ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಪೇಪರ್ ಸ್ಟೇಟ್ಮೆಂಟ್ ನೋಡಿದೆ ಪರಮೇಶ್ ಸಾಹೇಬ್ರದ್ದು. ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯನವರು 5 ವರ್ಷ ಅಂತ ಹೇಳಿ ನಾವೆಲ್ಲ ಶಾಸಕರಾಗಿ ಅವತ್ತಿನ ಶಾಸಕಾಂಗ ಸಭೆಯಲ್ಲಿ ನಿರ್ಣಯ ಆಗಿತ್ತು ಅಂತ ಹೇಳ್ತಾರೆ. ಇನ್ನೊಬ್ಬರು ಮಹದೇವಪ್ಪನವ್ರು ಹೇಳ್ತಾರೆ, ರೀ ಅವರೇನ್ರಿ ಹೇಳೋದು, ನಾವು ಅಲ್ಟಿಮೇಟು ಪಕ್ಷಕ್ಕೆ ಯಾರು ಸಿದ್ದರಾಮಯ್ಯನೂ ಕೂಡ ಪಕ್ಷಕ್ಕೆ ನೆಸೆಸಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಮಹದೇವಪ್ಪನವ್ರು ಇವತ್ತು ಸ್ಟೇಟ್ಮೆಂಟ್ನ ಪತ್ರಿಕೆಯಲ್ಲಿ ನಾನು ನೋಡಿದೆ. ಯಾರು ಇರಲಿ ಬಿಡಲಿ, ನಾಯಕ ಯಾರು ಕೂಡ ಇಲ್ಲಿ ಪ್ರಾಮುಖ್ಯತೆ ಇಲ್ಲ, ಪಕ್ಷ ಪ್ರಾಮುಖ್ಯತೆ ಅಂತೇಳಿ ಮಹದೇವಪ್ಪನವ್ರು ಹೇಳ್ತಾರೆ. ಅಂದರೆ ಇವತ್ತು DK ಶಿವಕುಮಾರ್ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರೆಲ್ಲ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೇನೆ, ಅವ್ರು ಹೇಳ್ದಂಗೆ ಹೆಂಗೆ ನಡೀತಾರೋ ನಾನು ನಡೀತೀನಿ ಅಂತ. ನನಗನ್ಸುತ್ತೆ ನವೆಂಬರ್ 14ಕ್ಕೆ ಬಿಹಾರ್ ಚುನಾವಣೆ ಆಗುತ್ತೆ, ರಿಸಲ್ಟ್ ಬರುತ್ತೆ. ಅದಾದಮೇಲೆ ಕರ್ನಾಟಕ ಸರ್ಕಾರ ಪತನ ಆಗುತ್ತೆ. ನನಗನ್ಸುತ್ತೆ ಆಂತರಿಕ ಕಚ್ಚಾಟ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಇವತ್ತು MB ಪಾಟೀಲ್ ನಾನು ರೇಸಲ್ಲಿದ್ದೀನಿ ಅಂತಾರೆ, ಮಹದೇವಪ್ಪ ನಾನು ರೇಸಲ್ಲಿರ್ತೀನಿ ಅಂತ ಹೇಳ್ತಾರೆ, ಮುನಿಯಪ್ಪ ದಲಿತ CM ಆಗಬೇಕು ಅಂತಾರೆ, ಇನ್ನೊಬ್ಬರು ಮುನಿಯಪ್ಪನವರು 5 ವರ್ಷ ಸಿದ್ದರಾಮಯ್ಯನೇ ಇರಲಿ ಅಂತ ಹೇಳ್ತಾರೆ, ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರು 5 ವರ್ಷ ಇರಲಿ ಅಂತಾರೆ. ಹಿಂದ್ಗಡೆಯಿಂದ ಕೋಟ್ ಹಾಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಎಲ್ಲ ಕಾಂಗ್ರೆಸ್ನಲ್ಲಿರುವಂಥ ಎಲ್ಲ ಮಂತ್ರಿಗಳನ್ನ ಎತ್ಕಟ್ಟು ಬಿಟ್ಬಿಟ್ಟಿದ್ದಾರೆ, DK ಶಿವಕುಮಾರ್ ಆಗಬಾರ್ದು ಅಂತೇಳಿ. ಆದರೆ DK ಶಿವಕುಮಾರ್ ಮೌನವಾಗಿ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಸಿದ್ದರಾಮಯ್ಯನವರು ಗೋಡೆಗೆ ನಿಲ್ಲಿಸ್ಬಿಟ್ಟು ಗೋಡೆಗೆ ತಳ್ಳಿಬಿಟ್ಟು ಬಕ 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 ಅಂತ ದಿನಕ್ಕೊಬ್ಬೊಬ್ಬರನ್ನ ಬಾಕ್ಸಿಂಗ್ ಕೊಡ್ತಾವ್ರೆ. ಯಾರಿಗೆ? DK ಶಿವಕುಮಾರ್ಗೆ. DK ಶಿವಕುಮಾರ್ ಮಾತ್ರ ದೇವ್ರ ಥರ ನಿಂತ್ಕೊಂಡವ್ರೆ, ಏನು ಮಾತಾಡಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅಂತ. ನಾನು KPCC ಅಧ್ಯಕ್ಷ, ನಾನು ಉಪಮುಖ್ಯಮಂತ್ರಿ, ನಾನೇನು ಮಾತಾಡಲ್ಲ ಹೈಕಮಾಂಡ್ ಅಂತ. ಹೈಕಮಾಂಡು 100ಕ್ಕೆ 100 DK ಶಿವಕುಮಾರ್ ಮಾಡಬೇಕು ಅಂತೇಳಿ ನಿರ್ಧಾರ ಆಗಿದೆ ಅಂತೇಳಿ DK ಶಿವಕುಮಾರ್ ಆಂತರಿಕವಾಗಿ ಎಲ್ಲರ ಹತ್ರನೂ ಹೇಳಿದ್ದಾರೆ. ಅದಕ್ಕೆ ಇಕ್ಬಾಲ್ ಅವರು ಹೇಳ್ತಾರೆ ರಾಮನಗರ ಶಾಸಕರು DK ಶಿವಕುಮಾರ್ ಆಗ್ತಾರೆ ಅಂತೇಳಿ, ಈ ಕಡೆ ಇವ್ರು ಹೇಳ್ತಾರೆ ರಂಗನಾಥ್ ಅವರು DK ಶಿವಕುಮಾರ್ ಅವರೇ ಆಗ್ತಾರೆ ಅಂತೇಳಿ. DK ಶಿವಕುಮಾರ್ ಹಿಂಬಾಲಕರು ವಾಸು ಅವರು ಕೂಡ ಹೇಳ್ತಾರೆ DK ಶಿವಕುಮಾರ್ 100ಕ್ಕೆ 100 CM ಆಗ್ತಾರೆ ಅಂತ. ಆದರೆ ಬಹಳ ಇಂಟ್ರೆಸ್ಟ್ ಆಗಿದೆ, ಸಿದ್ದರಾಮಯ್ಯನವರು ಎಲ್ಲರೂ ಎತ್ಕಟ್ಟಿ ನಾನೇ 5 ವರ್ಷ ಆದಮೇಲೆ 2028ಗೂ ನಾನೇ ಮುಖ್ಯಮಂತ್ರಿ, ನಾನೇ ಕಾಂಗ್ರೆಸ್ ನಡೆಸ್ತೀನಿ ಅಂತೇಳಿ ಎಲ್ಲರ ಕೈಲಿ ಹೇಳಿಸ್ತಾವ್ರೆ. ಅಂದರೆ ಇದು ಏನಪ್ಪ ಅಂತ ಹೇಳಿದ್ರೆ, ಒಂದೂ ಸರಿಗಿಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಕಾಣುತ್ತೆ. ಆಂತರಿಕ ಕಚ್ಚಾಟ ಆಗಿ 179 ಸೀಟ್ ಬಂದಾಗ, ಯಾರು ಅಂದಿನ ವೀರೇಂದ್ರ ಪಾಟೀಲ್ ಇದ್ದಾಗ ಯಾವ ರೀತಿ 3 ಜನ ಮುಖ್ಯಮಂತ್ರಿಯಾಗಿ ಕಿತ್ತಾಡಿ 35 ಸೀಟಿಗೆ ಬಂತು, ಈ ಸಲ 0 ಸುತ್ತಿಸ್ತಾರೆ. ಡೆಲ್ಲಿಲಿ ಸುತ್ತವ್ರೆ, ನೆಕ್ಸ್ಟ್ ಬಿಹಾರಲ್ಲಿ ಸುತ್ತಾರೆ ಕಾಂಗ್ರೆಸ್ಗೆ, ನೆಕ್ಸ್ಟ್ ಕಾಂಗ್ರೆಸ್ನ ಕರ್ನಾಟಕದಲ್ಲಿ 0 ಸುತ್ತಿಸ್ತಾರೆ. ಕಾಂಗ್ರೆಸ್ ಮುಳುಗುವಂಥ ಅಡಗಾಗಿದೆ. ಇವತ್ತು ರಾಜ್ಯದ ಜನ ಇದನ್ನು ತಿರಸ್ಕಾರ ಮಾಡಿದ್ದಾರೆ. ದಮ್ಮಿದ್ರೆ ತಾಕತ್ತಿದ್ರೆ ಸಿದ್ದರಾಮಯ್ಯನವರು ಚುನಾವಣೆ ನಡೆಸಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಕಾರ್ಪೊರೇಷನ್ ಬೆಂಗಳೂರಲ್ಲಿ ನಡೆಸಿದಾಗ ಇವ್ರ ಯೋಗ್ಯತೆ ಗೊತ್ತಾಗುತ್ತೆ.